ಚಿಗರಿ ಬಸ್ ಬಂದ್. ಹಾಕ್ಲಿ ಸರ್ಕಲ್ ಹೊಡಿ. ಎಲ್ಲ ಕಂಟಿನ್ಯೂ ಲೈವ್ ಇಟ್ಬಿಟ್ಟು ಪೂರಾ ಲೈವ್ ಇಲ್ಲಿದ್ದ ಅದ ಪೂರಾ ಹೊಡೆ ಅಂತಿ. ಹುಬ್ಬಳ್ಳಿಯಲ್ಲಿ ಸಂಪೂರ್ಣ ಬಂದ್ ಯಶಸ್ವಿ. ಗಾಡಿ 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 ನೋಡಿ ಮೆರವಣಿಗೆ. ಮಲಬಾರ್ ಗೋಲ್ಡ್ ನೋಡಿ, KP ಜ್ಯುವೆಲರ್ಸ್ ಎಲ್ಲ ಬರ್ತಾವೆ ನೋಡಿ.
ಇವತ್ತು ನಮ್ಮ ತಾಯಿಯಂದರಿಗೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವ ಅವಕಾಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಇವತ್ತು ಅತ್ಯಂತ ಶೋಷಿತ ಜನಾಂಗಕ್ಕೆ ಮುಖ್ಯ ವಾಹಿನಿಯಲ್ಲಿ ಬರುವಂತ ಅವಕಾಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಸರ್ವ ಜನಾಂಗಕ್ಕೆ ಸರ್ವ ಭಾರತೀಯರಿಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ನಂತರ ಇವತ್ತು ವಿಶ್ವಗುರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳು. ಹಾಗಾಗಿ ಇವತ್ತು ಹುಬ್ಬಳ್ಳಿಯೇ ಏನು ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ನೆಲದಿಂದ ಇವತ್ತು ನಮ್ಮ ಇಂಡಸ್ಗಿರಿ ಸಾಹೇಬರು, ಅನೇಕ ನಾಯಕರು, ನಮ್ಮ ಶಾಸಕರು, ಎಲ್ಲ ಕಾರ್ಪೊರೇಟರು, ನಾಯಕರು, ಮಹಿಳಾ ತಾಯಂದರು, ವಿಶೇಷವಾಗಿ ನಮ್ಮ ಯುವ ಮಿತ್ರರು ಬಹಳ ಶಾಂತ ರೀತಿಯಿಂದ ಈ ಬಂದನ್ನು ಕೊಟ್ಟಿದ್ದೀರಿ, ಕರೆ ಕೊಟ್ಟಿದ್ದೀರಿ. ಅತ್ಯಂತ ಯಶಸ್ವಿಯಾಗಿದೆ. ಇವತ್ತು ನಾನು ಅತ್ಯಂತ ಯಶಸ್ವಿಯಾಗಿದೆ. ಯಾವ ಸಂದರ್ಭದಲ್ಲಿ ಬಿಜೆಪಿಯವರು ದೇಶಕ್ಕೆ ಗಂಡಾಂತರ ತರುವಂತದ್ದು, ಸಂವಿಧಾನಕ್ಕೆ ಗಂಡಾಂತರ ತರುವಂತದ್ದು ಬಂದಾಗ ನಾವು ಒಗ್ಗಟ್ಟಾಗಿ ಒಂದಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಕೈ ಎತ್ತಿ ಹೇಳ್ಬೇಕು ಎಲ್ಲರೂ ತಗೊಂಡು. ಹಾಗಾಗಿ ಇವತ್ತು ಏನು ಹುಬ್ಬಳ್ಳಿಯ ಗಂಡು ಮೆಟ್ಟಿನ ನೆಲದಿಂದ ಅಮಿತ್ ಶಾ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ತಾವು ಬೇಷತ್ತಾಗಿ ಕ್ಷಮೆ ಕೇಳಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕು. ಜೊತೆಗೆ ತಾವು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ತಾವು ಗೌರವ ಸಲ್ಲಿಸಿದಂಗೆ ಆಗ್ತೈತಿ. ಹಾಗೆಂತ ಮಾತಾಡಿದ ಸಂದರ್ಭದಲ್ಲಿ ಹೇಳಿ ಸಂಘಟಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಹಾದಿ ಬೀದಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಸಲ್ಲಿಸುವಂತ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ, ಅನ್ಯಾಯಿಗಳಿಗೆ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಸಂವಿಧಾನ, ಜೈ ಬಾಪು. ಎಲ್ಲರಿಗೆ ನಮಸ್ಕಾರ. ನನ್ನ ಜೊತೆಯಲ್ಲಿ ಧ್ವನಿಗೂಡಿಸಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಹೇಳಿ ಎಲ್ಲರೂ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಉಗ್ರವಾಗಿ ಖಂಡಿಸಿ ಇಂದು ಕಾಂಗ್ರೆಸ್ ಪಕ್ಷ ಈ ವಿವಿಧ ದಲಿತ ಸಂಘಟನೆಗಳು ಏನು ತಾವೆಲ್ಲರೂ ಸೇರಿ ಒಗ್ಗಟ್ಟಿಂದ ಹುಬ್ಬಳ್ಳಿ ತಾವರು ಬಂದ್ ಕರೆ ಕೊಟ್ಟಿರಿ. ಆ ಬಂದ್ಗೆ ಕಾಂಗ್ರೆಸ್ ಪಕ್ಷ ಎಲ್ಲ ಮುಖಂಡಗಳು, ಕಾರ್ಯಕರ್ತರು ಆದಿಯಾಗಿ ಸಂಪೂರ್ಣವಾಗಿ ತಮಗೆ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಎಲ್ಲ ಮುಖಂಡರು, ಕಾರ್ಯಕರ್ತರು, ಬಂಧುಗಳು ಎಲ್ಲರೂ ಸೇರಿ ಈ ಹೋರಾಟಕ್ಕೆ, ಈ ಬಂದ್ಗೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು, ಪಾಲಿಕೆ ಸದಸ್ಯರು, ವಿವಿಧ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ಸಿನ ಮುಖಂಡರು, ಪದಾಧಿಕಾರಿಗಳು, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಇಂಡಸ್ಟ್ರಿ ಸಾಹೇಬರು, ಜಿಲ್ಲಾ ಅಧ್ಯಕ್ಷ ಅಂತ ಅಲ್ತಾಫ್ ಹಲ್ಲೂರವರು, ಹಿರಿಯ ಮುಖಂಡರಾದಂಥ ಹಾಗೂ ಹೆಸ್ಕಾಮಿನ ಅಧ್ಯಕ್ಷ ಅಂತ ಜಗದೀಶ್ ಖಾದ್ರಿರವರು, ಸತೀಶ್ ಮೆಲ್ವರೆಯವರು, ಹಿರಿಯ ಮುಖಂಡರಾದಂಥ ಪ್ರಚಾರ ಸಮಿತಿ ಅಧ್ಯಕ್ಷ ಅಂತ ಚಂದ್ರ ಸುತ್ತಲ್ರವರು, ದೊರಾಜ್ ಮಣಿಕುಂಟ್ರವರು, ನಮ್ಮೆಲ್ಲ ಮುಖಂಡರು, ಪರಸ್ಪರ್ ಜೈನ್ ಅವರು, ಅಂಜುಮನ್ ಸಂಸ್ಥೆಯಿಂದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಸಂವಿಧಾನ ಬರೆದವರು ಯಾರಪ್ಪ? ಹೊಲಸು ತಿನ್ನವರು ಯಾರಪ್ಪ? ಸಂವಿಧಾನ ಬರೆದವರು ಯಾರಪ್ಪ? ಹೇಳ್ತಿನ್ನವರು ಯಾರಪ್ಪ? ಜೋಸ್ಸೆ ಬೋಲೋ, ಜೋಸ್ಸೆ ಬೋಲೋ. ನೋಡಿ, ಅನೇಕ ಅಲ್ಪಸಂಖ್ಯಾತರ ಸಂಘಟನೆಗಳು, ಅನೇಕ ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಕೂಡ ಕೂಡಿಕೊಂಡು ಏನು ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಲಘುವಾಗಿ ಮಾತಾಡಿದ್ದಾರೆ. ಅವರಿಗೆ ಅಪಮಾನ ಮಾಡುವಂಥ ರೀತಿಯಲ್ಲಿ ಶಬ್ದಗಳ ಪ್ರಯೋಗ ಮಾಡಿದ್ದಾರೆ. ಬಹುಶಃ ಉಯ್ಯಕಾಶಿ ಅವರು ಹೇಳ್ತಾ ಇದ್ರು, ನೀವು ಬಾಬಾ ಸಾಹೇಬರ ಹೆಸರು ಯಾವಾಗಾದರೂ ಉಚ್ಚಾರಣೆ ಮಾಡಬೇಕಾದ್ರೆ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು.
Up, up!